ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಪಲ್ಪಾಡಿ ಅಂತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ತೀನಂ ಶ್ರೀಕಂಠಯ್ಯ ಅವರು ಬರೆದಂತಹ ನೆಗಡಿ ಅನ್ನುವಂತಹ ಲೇಖನವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಶ್ರೀಕಂಠಯ್ಯ ಅವರ ಪರಿಚಯ ನೋಡೋಣ. ಶ್ರೀಕಂಠಯ್ಯ ಇವರು ಕನ್ನಡ ನಾಡಿನ ಶ್ರೇಷ್ಠ ವಿದ್ವಾಂಸರಾಗಿ ಹೆಸರು ಪಡೆದಿದ್ದಾರೆ, ಹಾಗೆ ವಿಮರ್ಶಕರೂ ಆಗಿದ್ದಾರೆ. ಇವರು ಸೃಜನಶೀಲ ಲೇಖಕರಾಗಿದ್ದಾರೆ, ಹಾಗೆ ಸಂಶೋಧನಾತ್ಮಕ ಬರವಣಿಗೆಗಳಲ್ಲಿಯೂ ಕೂಡ ತಮ್ಮ ಕಾವ್ಯದ ಸ್ಪರ್ಶವನ್ನು ಮೂಡಿಸಿದ್ದಾರೆ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕನ್ನಡ ವಿಭಾಗದ ಮೊಟ್ಟ ಮೊದಲ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರ್ಶ ಪ್ರಾಧ್ಯಾಪಕರು ಹಾಗೆ ಶ್ರೇಷ್ಠವಾದಂತಹ ವಾಗ್ಮಿಗಳು ಅನ್ನುವಂತಹ ಪ್ರಸಿದ್ಧವಾದಂತಹ ಹೆಸರನ್ನು ಕೂಡ ಗಳಿಸಿದ್ದಾರೆ. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ, ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಕಾವ್ಯ ಮೀಮಾಂಸೆ ಇರ್ಬೋದು, ಸಾಹಿತ್ಯ ವಿಮರ್ಶೆ, ಛಂದಸ್ಸು, ಕಾವ್ಯ ಪ್ರಬಂಧ ಸಾಹಿತ್ಯ, ಅನುವಾದ ಸಾಹಿತ್ಯ, ಗ್ರಂಥ ಸಂಪಾದನೆ ಮತ್ತು ಭಾಷಾ ವಿಜ್ಞಾನ ಈ ಮೊದಲಾದ ಕ್ಷೇತ್ರಗಳಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ಬರೆದಿರುವಂತಹ ಕವನ ಸಂಕಲನದ ಹೆಸರು ಒಲುಮೆ ಮತ್ತು ಬಿಡಿಮುತ್ತು ಅನ್ನುವಂಥದ್ದು. ಇನ್ನು ಪ್ರಬಂಧ ಸಂಕಲನದ ಹೆಸರು ನಂಟರು. ಗದಾಯುದ್ಧ ಮತ್ತು ನಂಬಿಯಣ್ಣನ ರಗಳೆ ಇವು ಸಂಪಾದಿತ ಕೃತಿಗಳು. ರಾಕ್ಷಸನ ಮುದ್ರಿಕೆ ನಾಟಕ ಇವುಗಳಲ್ಲದೆ ಭಾರತೀಯ ಕಾವ್ಯ ಮೀಮಾಂಸೆ, ಕನ್ನಡ ಮಾಧ್ಯಮ ವ್ಯಾಕರಣ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ತೀನಂ ಶ್ರೀಯವರ ಭಾರತೀಯ ಕಾವ್ಯ ಮೀಮಾಂಸೆ ಈ ಕೃತಿಗೆ ಅವರ ಮರಣೋತ್ತರವಾಗಿ ಪಂಪ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳೇ, ಇವಿಷ್ಟು ಟಿಪ್ಪಣಿಯಲ್ಲಾದರೂ ಕೇಳಿದರೆ ಇವಿಷ್ಟನ್ನು ತೀನಂ ಶ್ರೀ ಅನ್ನುವಂಥ ಅಥವಾ ತೀನಂ ಶ್ರೀಕಂಠಯ್ಯ ಅನ್ನುವಂತಹ ವಿಷಯ ಕೊಟ್ಟು ಟಿಪ್ಪಣಿ ಬರೆಯಿರಿ ಅಂತ ಏನಾದರೂ ಕೊಟ್ಟರೆ ಇಷ್ಟನ್ನು ಬರೆಯಿರಿ. ಮುಂದೆ ನಾವು ಈ ನೆಗಡಿ ಅನ್ನುವಂತಹ ಈ ಒಂದು ಲೇಖನದ ಆಶಯ ಏನು ಅನ್ನುವಂಥದ್ದು ನೋಡೋಣ. ನಿಮಗೆಲ್ಲ ಗೊತ್ತಿದೆ ನೆಗಡಿ ಆಗುವಂಥದ್ದು. ನೆಗಡಿ ಅಂದರೆ ಶೀತ ಆದಾಗ ಶೀತ ಯಾರಿಗೆ ಆಗಿದೆಯೋ ಅವರು ಪಡುವಂತಹ ಸಂಕಟ ಮತ್ತು ಯಾತನೆಗಳನ್ನು ಈ ಒಂದು ಲೇಖನದಲ್ಲಿ ತಿಳಿ ಹಾಸ್ಯದ ಶೈಲಿಯಲ್ಲಿ ನಿರೂಪಿಸಿದ್ದಾರೆ. ನೆಗಡಿಯಾದಾಗ ಬರುವಂತಹ ನಿರಂತರವಾದ ಸೀನುಗಳು, ಬೇರೆಯವರು ಅದನ್ನು ಎಣಿಸಿ ತಮಾಷೆ ಮಾಡುವಂಥದ್ದು, ಹಾಗೆ ನೆಗಡಿಯಿಂದ ಉಂಟಾಗುವಂತಹ ಸಮಸ್ಯೆ, ಒಂದು ರೀತಿಯಲ್ಲಿ ಅದೊಂದು ಹೇಳಿಕೊಳ್ಳಲಾಗದಂಥ ವ್ಯಥೆ, ಬಾಧೆ. ಆದಾಗ್ಯೂ ಲೇಖಕರ ಹೆಂಡತಿ ನಿರಂತರವಾಗಿ ಕೆಲಸಗಳನ್ನು ಹೇಳಿದಾಗ ಅವರು ಮನಃಶಾಂತಿಯನ್ನು ಕಳೆದುಕೊಳ್ಳುವುದು, ಹಾಗೆ ಇನ್ನು ಹೊರಗೆ ಆಪ್ತ ಮಿತ್ರರ ಬಳಿಗೆ ಹೋದಾಗ ಅವರು ನೀಡುವ ಉಚಿತವಾದಂತಹ ಸಲಹೆ ಮತ್ತು ಬೋಧೆಗಳು ನೆಗಡಿಗೆ ಹೆದರಿ ಕೂರಲು ಸಾಧ್ಯವಾಗ್ತಾ ಇರಲಿಲ್ಲ. ಹಾಗೆ ಕೆಲಸಕ್ಕೆ ಹೋಗಲೇಬೇಕಾದಂತಹ ಅನಿವಾರ್ಯತೆಗಳನ್ನು ಕೂಡ ಈ ಲೇಖನದಲ್ಲಿ ಬಿಂಬಿಸ್ತಾ ಹೋಗ್ತಾರೆ. ಹಾಗೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಅವರು ಒಪ್ಪಿಕೊಂಡಾಗ ಒಪ್ಪೊತ್ತು ಮೊದಲೇ ಬಂದು ಯಾವುದೇ ರೀತಿಯ ಚಿಕಿತ್ಸೆ ಮಾಡಿದರೂ ಕೂಡ ಗುಣವಾಗದೆ ಕಾರ್ಯಕ್ರಮದ ಹೊತ್ತಿಗೆ ಆರೋಗ್ಯ ಕೈ ಕೊಟ್ಟಾಗ ಆಗುವಂತಹ ಅನಾನುಕೂಲತೆ ಮತ್ತು ಬೇಸರಗಳನ್ನು ಕೂಡ ಈ ಲೇಖನದಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಕೊನೆಗೆ ಮೂಗಿರುವ ತನಕ ನೆಗಡಿ ತಪ್ಪಿದ್ದಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರು ಸಮರ್ಥಿಸಿಕೊಳ್ತಾರೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ತೀನಂ ಶ್ರೀಕಂಠಯ್ಯ ಇವರು ಬರೆದಂತಹ ನೆಗಡಿ ಈ ಲೇಖನವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ತೀನಂ ಶ್ರೀಕಂಠಯ್ಯ ಅವರು ಬರೆದ ನೆಗಡಿ ಅನ್ನುವಂತಹ ಈ ಲೇಖನದಲ್ಲಿ ಒಬ್ಬರು ಲೆಕ್ಕ ಹಾಕ್ತಾ ಇರ್ತಾರೆ. 1, 2, 3, 4, 5 ಇನ್ನೂ ಮುಗಿದಿಲ್ಲ, ಲೆಕ್ಕ ಹಾಕ್ತಾ ಇದ್ದಾರೆ. ಹೀಗೆ 6, 7, 8, 9 ಅಬ್ಬಬ್ಬ 10 ಇನ್ನೂ 1, ಈಗ ಶಾಂತವಾಯಿತು ಅಂತ ಯಾರೋ ಒಬ್ಬರು ಲೆಕ್ಕ ಹಾಕ್ತಾ ಇದ್ದಾರೆ. ಇದೇನು ಎಣಿಕೆ ಅಂತ ಲೇಖಕರು ಹೇಳ್ತಾರೆ. ಮನೆಯಲ್ಲಿರುವಂಥ ಹುಡುಗರು ಹಿರಿಯರು ಎಲ್ಲರಿಗೆ ಈ ಒಂದು ಬೆರಗು ಯಾಕೆ, ಈ ಆಶ್ಚರ್ಯ ಪಡ್ತಾ ಇದ್ದಾರೆ ಯಾಕೆ, ಹೊರಗಿನಿಂದ ಯಾರಾದರೂ ಸಂಸ್ಥಾನಾಧಿಪತಿಗಳು ಆಗಮಿಸಿದಾಗ ಆಗುವಂತಹ ಗುಂಡುಗಳನ್ನು ಹೀಗೆ ಲೆಕ್ಕ ಹಾಕ್ತಾ ಇದ್ದಾರೆಯೇ, ಅಂದರೆ ಯಾವುದಾದ್ರೂ ಮಠದ ಸ್ವಾಮೀಜಿಗಳು ಬಂದಾಗ ಇಡುವಂಥ ಈ ಗುಂಡುಗಳು ಶಬ್ದ ಮಾಡ್ತಾರೆ ನೋಡಿ, ಅದೇನಾದರೂ ಲೆಕ್ಕ ಹಾಕ್ತಾ ಇದ್ದಾರಾ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಶ್ರೀಕಂಠಯ್ಯ ಲೇಖಕರು. ಅವರೇ ಉತ್ತರವನ್ನು ಕೊಡ್ತಾರೆ. ಅಲ್ಲ, ತನಗೆ ನೆಗಡಿ ಹಿಡಿದಾಗ ಭಾಂಕರಿಸುವಂಥ ಸೀನುಗಳ ಲೆಕ್ಕ ಇದು. ಭಾಂಕರಿಸುವುದಂದರೆ ದೊಡ್ಡದಾಗಿ ಶಬ್ದ ಮಾಡುವಂಥದ್ದು. ಈ ಅಕ್ಷಿ ಬಂದಾಗ ಕೆಲವರ ಬೇರೆ ಬೇರೆ ಶಬ್ದವನ್ನು ಹೊರಡಿಸ್ತಾರೆ ನೋಡಿ ಒಬ್ಬೊಬ್ಬರು. ಕೆಲವರು ಮೆಲ್ಲ ಅಕ್ಷಿ ಹೇಳ್ತಾರೆ, ಇನ್ನು ಕೆಲವರು ದೊಡ್ಡದಾಗಿ ಅಕ್ಷಿ ಹೇಳ್ತಾರೆ. ಹೀಗೆ ಇದು ಭಾಂಕರಿಸುವಂಥ ಒಂದು ಸೀನುಗಳ ಲೆಕ್ಕ ಇದು. ಹೊರಗಿನ ಪ್ರಭುಗಳ ಆಗಮನ ನಿರ್ಗಮನ ಕಾಲಗಳಲ್ಲಿ ಮಾತ್ರ ಗುಂಡಿನ ಮರ್ಯಾದೆ ನಡೆಯುವುದು ಸಂಪ್ರದಾಯ.
ಅಂದರೆ ಗುಂಡನ್ನು ಹಾರಿಸಿ ಪ್ರಭುಗಳು ರಾಜರು ಯಾರಾದರೂ ಬಂದರೆ ಅಥವಾ ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ಹೀಗೆ ಗುಂಡು ಹಾರಿಸುವಂಥದ್ದು ಇರ್ತದೆ. ಅದೇನೋ ಇರಲಿ, ಆದರೆ ಇದು ಹಾಗಲ್ಲ ಅಂತ, ಆ ಗುಂಡಿನ ಮರ್ಯಾದೆ ಕೊಡ್ತಾರಲ್ಲ, ಇದು ಹಾಗಲ್ಲ ಅಂತ ಹೇಳ್ತಾರೆ. ಆದರೆ ಈ ಲೇಖಕರು ಪಡುವಂತಹ ಪಾಡು ಇದೆ ಅಲ್ಲ, ಈ ಒಂದು ನೆಗಡಿ ಆದಾಗ ಅವರು ಅನುಭವಿಸುವಂತಹ ನೋವಿದೆ ಅಲ್ಲ, ಅವ್ರು ಹೇಳ್ತಾರೆ, ಈ ನನ್ನ ಪಟ್ಟದ ದೊರೆಗೆ ಅಷ್ಟರಲ್ಲೇ ತೃಪ್ತಿ ಇಲ್ಲ. ಅಂದರೆ ಪ್ರಭುಗಳೇ, ರಾಜರು ಇರ್ಬೋದು ಅಥವಾ ಸಂಸ್ಥಾನಾಧಿಪತಿಗಳು ಇರ್ಬೋದು, ಅವರು ಬಂದಾಗ ಮಾಡುವಂತಹ ಈ ಗುಂಡುಗಳ ಶಬ್ದವನ್ನು ಲೆಕ್ಕ ಮಾಡ್ಬೋದು, ಆದರೆ ತನಗೆ ಹೀಗಲ್ಲ ಅಂತ ಹೇಳ್ತಾರೆ ಅವರು. ಅದು ಕೂಡ ತನಗೆ ಎಷ್ಟು ಬಂದರೂ ಕೂಡ ಈ ಗುಂಡುಗಳೆಂಬ ಕ್ಲುಪ್ತವೂ ಇಲ್ಲ, ಸ್ವೇಚ್ಛೆಯಾಗಿ ಸ್ವತಂತ್ರವಾಗಿ ಎಣಿಕೆಯನ್ನು ಅಣಕಿಸಿ ಸೀನುಗಳು ಹೊರಬಿದ್ದು ಮನೆ ತುಂಬ ಪ್ರತಿಧ್ವನಿಸ್ತದೆ. ಅಂದರೆ ಎಷ್ಟೇ ಗುಂಡುಗಳು ಇರಬೇಕು ಅನ್ನುವಂತಹ ಕ್ಲುಪ್ತ ಇಲ್ಲ, ಅಂದರೆ ನಿಗದಿತವಾಗಿರುವಂಥ ಸರಿಯಾಗಿರುವಂಥ ಒಂದು ಲೆಕ್ಕ ಇರುವಂಥ ಸಂಖ್ಯೆ ಅದೇನೂ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಬೇಕಾದರೂ ಕೂಡ ಸ್ವತಂತ್ರವಾಗಿ ಎಣಿಕೆಯನ್ನು ಕೆಲವರು ಲೆಕ್ಕ ಮಾಡ್ತಿದ್ದ ಹಾಗೆ 10 ದಾಟುವಂಥದ್ದೇ ಇರ್ತದೆ. ಅವರನ್ನೇ ಅಣಕಿಸುವ ಹಾಗೆ ಈ ಸೀನುಗಳು ಹೊರಬಿದ್ದು ಮನೆ ತುಂಬ ಪ್ರತಿಧ್ವನಿಸ್ತದೆ ಅನ್ನುವಂಥದ್ದು. ನಾಭಿಯಿಂದ ನೆತ್ತಿಯವರೆಗೆ ಅಂಗಾಂಗ ಅಲ್ಲಾಡಿಸುತ್ತವೆ. ಈ ಸೀನು ಬರುವಾಗ ನಾಭಿ ಅಂದರೆ ಹೊಕ್ಕಳಿನಿಂದ ಹಿಡಿದು ನೆತ್ತಿಯವರೆಗೆ ಇಡೀ ಅಂಗಾಂಗಗಳೇ, ದೇಹದ ಅಂಗಾಂಗಗಳೇ ಅಲ್ಲಾಡುವ ರೀತಿಯಲ್ಲಿ ಈ ಸೀನು ಹೊರಗೆ ಬರ್ತದೆ. ಡೈನಮೈಟುಗಳು ಸಾಲಾಗಿ ಸಿಡಿದಾಗ ಬಂಡೆಗಳು ಬಿರಿದು ಮಣ್ಣೆಲ್ಲ ಎರಚಾಡಿ ಉತ್ಕಂಪಿಸುವ ಬಹುಭಾಗದಂತೆ ತಾನಿದ್ದರೆ ತಮ್ಮ ಮನೆಬಂದಿ ಎಲ್ಲರೂ ಸೀನಿನ ತುಂತುರುಗಳು ಎಟುಕದಷ್ಟು ದೂರದಲ್ಲಿ ನಿಂತು ಸ್ವಲ್ಪವೂ ಅಂಜಿಕೆಯಿಲ್ಲದೆ ಉತ್ಸಾಹದಿಂದ ಸೀನುಗಳನ್ನು ಎಣಿಸಲು ತೊಡಗುತ್ತಾರೆ. ಲೇಖಕರಿದ್ದಾರಲ್ಲ, ಅವರು ಹೇಳ್ತಾರೆ, ಈ ಒಂದು ಸೀನ್ತಾ ಇರುವಾಗ ಹೇಗೆ ಒಂದು ಬಂಡೆಯನ್ನು ಒಡಿಲಿಕ್ಕೆ ಡೈನಾಮಿಟ್ಗಳನ್ನು ಇಟ್ಟಾಗ ಆ ಬಂಡೆ ಚೂರಾಗಿ ಒಡೆದುಕೊಂಡು ಹೋಗ್ತದೆ, ಹಾಗೆ ಅಲ್ಲೇ ಇರುವಂಥ ಮಣ್ಣುಗಳೆಲ್ಲ ಎರಚಾಡ್ತದೆ. ಅದೇ ರೀತಿ ಲೇಖಕರು ಹೇಳ್ತಾರೆ, ನಾನು ಈ ರೀತಿ ಮಾಡ್ತಾಯಿದ್ರೆ ಅವರೇನು ಮಾಡ್ತಾರೆ, ಅವರೆಲ್ಲ ದೂರದಲ್ಲಿ ನಿಂತು ಅಂಜಿಕೆಯಿಲ್ಲದೆ ಬಹಳ ಉತ್ಸಾಹದಿಂದ ಆ ಸೀನುಗಳನ್ನು ಲೆಕ್ಕ ಮಾಡ್ತಾರೆ ಅಂತ. ಕೆಲವರು ಅದು ಕೂಡ ಮನೆಯ ಈ ಸದಸ್ಯರು ಏನು ಮಾಡ್ತಾರೆ, ಒಬ್ಬರೊಡನೆ ಒಬ್ಬರು ಬಂಧಗಳನ್ನು ಕೂಡ ಕಟ್ಟುತ್ತಾರೋ ಏನೋ. ಅಂದರೆ ಇಬ್ಬರಿದ್ದಾಗ ಈಗ ಅವನಿಗೆ ಸೀನ್ ಬರ್ತದಲ್ಲ, ಅವನು 10 ಸೀನ್ತಾನೆ ಅಂತ, ಇನ್ನೊಬ್ಬ ಇಲ್ಲ 10 ಅಲ್ಲ 15 ಸೀನ್ತಾನೆ ಅಂತ. ಹೀಗೆ ಪಂಥವನ್ನು ಕೂಡ ಸ್ಪರ್ಧೆ ಕೂಡ ಕಟ್ತಾ ಇದ್ರು ಅವರಿಗೆ. ಒಂದು ವೇಳೆ ಲೇಖಕರಿಗೆ ಅವ್ರು ಹೇಳ್ತಾರೆ, ನನಗೆ ಮೈಕೈ ನೋವೆಂದರೆ ಆತಂಕ ಪಡುವ ಕೈ ಹಿಡಿದಾಕೆ ಕೂಡ. ಅಂದರೆ ಲೇಖಕರಿಗೆ ಎಲ್ಲಿಯಾದರೂ ಮೈಕೈ ನೋವು ಅಂತ ಏನಾದರೂ ಆದರೆ ಆವಾಗ ಭಯಪಡ್ತಾಳಂತೆ, ಆತಂಕ ಪಡ್ತಾಳೆ, ಚಿಂತೆ ಮಾಡ್ತಾಳಂತೆ ಹೆಂಡತಿ. ಆದರೆ ಈ ಸೀನು ಬಂದಾಗ ಮಾತ್ರ ಆಕೆ ಉಳಿದವರ ಜೊತೆಗೆ ಸೇರಿಕೊಂಡು ಬಿಡ್ತಾಳೆ ಅಂತ ಲೇಖಕರು ಹೇಳ್ತಾರೆ. ಗಂಟಲು ಚೆನ್ನಾಗಿ ಕಟ್ಟಿಕೊಂಡಿರುವುದರಿಂದ ಗಟ್ಟಿಯಾಗಿ ಆರ್ಭಟಿಸಲು ಕೂಡ ಆಗುವುದಿಲ್ಲ. ಅಂತೂ ಲೇಖಕರು ಹೇಳ್ತಾರೆ, ಈ ನೆಗಡಿನಿಂದಾಗಿ ತನ್ನ ದರ್ಪವೇ ಹೋಯಿತು, ಅಹಂಕಾರವೇ ಹೋಯಿತು, ಗೌರವ ಕೂಡ ಹೋಯಿತು ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಚಿಂತೆ ಅಂತೆ ಲೇಖಕರಿಗೆ. ನೆಗಡಿ ಎಂಥ ಪ್ರಬಲವಾದಂಥ ವ್ಯಾಧಿ. ಇದು ಹಿಡಿದರೆ ಸಾಕು ಮೂಗು ಆನೆಯ ಸೊಂಡಿಲಿನಷ್ಟು ಭಾರವಾಗ್ತದೆ. ಕಣ್ಣು ಉರಿಗೆಂಡವಾಗಿ, ಅಂಗುಳು ಹುರಿ ಹೆಂಚಾಗಿ, ಗಂಟಲು ಶ್ಲೇಷ್ಮ ಕೆಸರಿನಲ್ಲಿ ಅಡಗಿ ಹೋಗುತ್ತದೆ. ಈ ಒಂದು ಶೀತ ಆದಾಗ ಅದೊಂದು ಪ್ರಬಲವಾದಂಥ ವ್ಯಾಧಿ, ಅದೊಂದು ರೋಗ ಅಂತ ಹೇಳ್ತಾರೆ. ಒಂದು ವೇಳೆ ಸೀನು ಬಂದಾಗ ಮೂಗೆಲ್ಲ ಆನೆಯ ಸುಂಡಿಲಿನ ಹಾಗೆ ಭಾರ ಆಗಿಬಿಡ್ತದೆ. ಕಣ್ಣು ಉರಿಯಾಗಿ ಕೆಂಡದ ರೀತಿಯಲ್ಲಿ ಇರ್ತದೆ. ಅಂಗುಳು ಅಂದರೆ ಬಾಯಿಯ ಒಳಗಿನ ಮೇಲ್ಭಾಗವನ್ನು ಅಂಗುಳು ಅಂತ ಹೇಳ್ತಾರೆ. ಮೇಲ್ಭಾಗ ಮತ್ತು ಈ ಮೂಗಿನ ಒಳ್ಳೆಗಳ ನಡುವೆ ಇರುವಂಥ ಒಂದು ಅಂಗ, ಅದಕ್ಕೆ ಅಂಗುಳು ಅಂತ ಹೇಳ್ತಾರೆ. ಅಂಗುಳಂತೂ ಹುರಿ ಹೆಂಚಾಗಿ, ಅಂದರೆ ಆ ಹೆಂಚು ಹೇಗೆ ಬಿಸಿ ಆಗ್ತದೋ ಅದೇ ರೀತಿಯಾಗಿ. ಹಾಗೆ ಗಂಟಲಿನಲ್ಲಿ ಶ್ಲೇಷ್ಮ ಕೆಸರು, ಅಂದರೆ ಒಳಗಿಂದ ಕಫ ಅಂತ ಹೇಳ್ತಾರಲ್ಲ, ಅದೆಲ್ಲ ಇರ್ತದೆ. ಎದೆಯಂತೂ ಉಕ್ಕಿನ ಯಂತ್ರದಲ್ಲಿ ಅದುಮಿದ ಹಾಗೆ ಇರ್ತದೆ. ನೆತ್ತಿ ಕತ್ತಿನ ಮೇಲೆ ನಿಂತಿರುವಂತೆಯೇ ತೋರುವುದಿಲ್ಲ. ದೇಹದ ಊರ್ಧ್ವ ಭಾಗದಲ್ಲೆಲ್ಲ ಈ ರೋಗದ ಅಸಂಖ್ಯಾತ ಕ್ರಿಮಿಸೇನೆ ಬೀಡು ಬಿಟ್ಟಿರ್ತದೆ. ಈ ದೇಹದ ಮೇಲಿನ ಭಾಗ ಎಲ್ಲ, ಊರ್ಧ್ವ ಭಾಗಗಳೆಲ್ಲ ಇದೆ ಅಲ್ಲ, ಅದಂತೂ ಕ್ರಿಮಿಕೀಟಗಳಿಂದ ತುಂಬಿರ್ತದೆ. ಅಸಂಖ್ಯಾತ ಕ್ರಿಮಿಕೀಟಗಳೆಲ್ಲ ತುಂಬಿರ್ತದೆ. ಹೀಗಿದ್ರೂ ನೆಗಡಿ ಬಂದವನ ವಿಷಯದಲ್ಲಿ ಯಾರಿಗಾದರೂ ಸಹಾನುಭೂತಿ ಉಂಟೆ?
ಪ್ರಶ್ನೆ ಹಾಕ್ತಾರೆ ಲೇಖಕರು. ಒಬ್ಬನಿಗೆ ಸ್ವಲ್ಪ ಜ್ವರ ಬಂದರೆ ಸಾಕು, ಬೆಚ್ಚಗೆ ಹಾಸಿಗೆ ಹಾಸಿ ಹೊದಿಸಿ ಬಾಯಿಗೆ ಸವಿಯಾಗುವಂತೆ ಹಾಲುಗಂಜಿಗಳನ್ನು ಹವಣಿಸಿ ಔಷಧಿಗಾಗಿ ಮನೆಯವರೆಲ್ಲ ಪರದಾಡುವವರೇ. ಸಾಧಾರಣವಾಗಿ ಮನೆಯ ಹತ್ತಿರ ಸುಳಿಯದ ಮಿತ್ರರೆಲ್ಲ ಹುಡುಕಿಕೊಂಡು ಬಂದು ಹತ್ತಿರ ಕುಳಿತು ಆ ಮಾತು ಈ ಮಾತು ಆಡಿ ಬೇಸರ ಕಳೆಯುವವರೇ. ಅಂದರೆ ಒಂಚೂರು ಜ್ವರ ಬಂದರೆ ಸಾಕು, ಎಲ್ಲರೂ ಕೂಡ ಅವನ ಸೇವೆ ಮಾಡುವವರೇ ಇರುವಂಥದ್ದು. ಅದು ಕೂಡ ಕೆಲವೊಮ್ಮೆ ಮನೆ ಹತ್ತಿರಕ್ಕೆ ಬರದೇ ಇರುವಂತಹ ಮಿತ್ರರೆಲ್ಲ ಹುಡುಕಿಕೊಂಡು ಬಂದು ಸ್ವಲ್ಪ ಹೊತ್ತು ಆರೋಗ್ಯ ಹತ್ತಿರ ಜ್ವರ ಬಂದವನ ಹತ್ತಿರ ಕುಳಿತು ಆ ಮಾತು ಈ ಮಾತು ಆಡಿ ಬೇಸರ ಕಳೆಯುವವರೇ ಇರುವಂಥದ್ದು. ಆದರೆ ಜ್ವರಕ್ಕಿಂತ 10 ಪಾಲು ಬಿರುಸಾಗಿ ನೆಗಡಿ ದೇಹವನ್ನು ಕಿತ್ತು ತಿನ್ನುತ್ತಿದ್ದರೂ ನಿಮ್ಮ ವಿಷಯದಲ್ಲಿ ಹೋಗಿ ವಿಚಾರಿಸಿಕೊಂಡು ಬರಬಾರ್ದೆ ಅಂತ. ಒಂದು ಕಡ್ಡಿ ಸೌದೆಯೂ ಇಲ್ಲ ಅಂದರೆ ಡಿಪೋಕ್ಕೆ ಹೋಗಿ ವಿಚಾರಿಸಿಕೊಂಡು ಬರಬಾರ್ದೆ ಅಂತ ಅರ್ಧ ಹಾಗೆ ಆಜ್ಞಾಪಿಸ್ತಾಳೆ. ಆದರೆ ಅದೇ ನೆಗಡಿ ಇಡೀ ದೇಹವನ್ನು ಕಿತ್ತು ತಿನ್ನುತ್ತಿದ್ದರೂ ಕೂಡ ಯಾರಿಗೂ ಲಕ್ಷ್ಯವಿಲ್ಲ. ಒಂದು ಚೂರು ಜ್ವರ ಬಂದವನ ಹತ್ತಿರ ಎಲ್ಲರೂ ಆತನನ್ನು ವಿಚಾರಿಸ್ತಾ ಇರ್ತಾರೆ. ಈ ನೆಗಡಿ ಆದವನನ್ನು ಯಾರೂ ವಿಚಾರಿಸೋದಿಲ್ಲ. ಒಂದು ವೇಳೆ ಹೇಳಿದರೂ ಕೂಡ ಅರ್ಧ ಹಂಗೆ ಹೇಳ್ತಾಳಂತೆ, ಸ್ವಲ್ಪ ಹೋಗಿ ಇದು ಸೌದೆ ತರಬಾರ್ದಾ ಅಂತ ಹೇಳ್ತಾಳಂತೆ. ಸೌದೆ ಬಂದಿದಾ ಇಲ್ವಾ ಅಂತ ವಿಚಾರಿಸ್ಕೊಂಡು ಬರಬಾರ್ದಾ ಅಂತ ಹೇಳ್ತಾಳೆ. ಮೊದಲೇ ನೆಗಡಿ, ತಲೆಭಾರ, ಮೇಲೆ ಸೋನೆ ಬೇರೆ ಬೀಳ್ತಾ ಇದೆ ಅಲ್ಲೇ ಅಂತ ಲೇಖಕರು ಏನಾದರೂ ಹೇಳಿ ಕೆಮ್ಮಿ ಗಗ್ಗರ ದನಿಯಿಂದ ಹೇಳಿದರೆ, ಅಯ್ಯೋ ನಿಮ್ಮ ನೆಗಡಿ ತಪ್ಪಿದ ದಿನ ಯಾವುದು? ತಲೆಯ ಮೇಲೆ ಒಂದು ಟವಲ್ ಹಾಕಿಕೊಂಡು ಹೋಗಿ ಬನ್ನಿ, ಬೇಕಾದರೆ ಶಾಲನ್ನೇ ಹೊದ್ಕೊಳ್ಳಿ, ಆಮೇಲೆ ಕಷಾಯ ಹಾಕಿಕೊಡ್ತೇನೆ, ಎಲ್ಲ ಸರಿ ಹೋಗ್ತದೆ ಅಂತ ತಾತ್ಸಾರವಾಗಿ ಹೇಳ್ತಾಳೆ ಅಂತ ಲೇಖಕರು ಹೇಳ್ತಾರೆ. ಅಂದರೆ ತನ್ನ ಶೀತವನ್ನು ಯಾರೂ ಕೂಡ ಗಮನಿಸುವುದಿಲ್ಲ, ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡ್ತಾರೆ. ಇಷ್ಟು ಶೀತ ಇದ್ದರೂ ಕೂಡ ತನ್ನ ಹೆಂಡತಿ ಸೌದೆ ತರಲಿಕ್ಕೆ ಸೌದೆ ಬಂದಿದಾ ಇಲ್ವಾ ಅಂತ ಹೋಗಿ ಡಿಪೋಕ್ಕೆ ಹೋಗಿ ವಿಚಾರಿಸಿ ಮಳೆ ಬರ್ತಾ ಉಂಟಲ್ಲ, ಶೀತ ಆಗಿದೆ ಅಂತೆಲ್ಲ ಹೇಳಿದಾಗ, ಅಯ್ಯೋ ನಿಮ್ಮದೆಲ್ಲ ಇದ್ದದ್ದೇ, ಒಂದು ಶಾಲು ಹಾಕ್ಕೊಂಡು ಬನ್ನಿ, ಶಾಲು ಹಾಕ್ಕೊಂಡು ಹೋಗಿ ಮತ್ತೆ ಕಷಾಯ ಮಾಡಿ ಕೊಡ್ತೇನೆ ಅಂತೆಲ್ಲ ಅವಳು ಹೇಳಿ ಶೀತವನ್ನು ಆ ನೆಗಡಿಯನ್ನು ತಾತ್ಸಾರ ಮಾಡಿಬಿಡ್ತಾ ಇದ್ಲಂತೆ. ಅಲ್ಲಿಗೆ ನಿಲ್ಲಿಸೋದಿಲ್ಲಂತೆ ಅವಳು. ಎಲ್ಲ ಸರಿ ಹೋಗುತ್ತದೆ ಅಂತ ತಾತ್ಸಾರವಾಗಿ ಅಂತಾಳೆ. ಅಲ್ಲಿಗೆ ನಿಲ್ಲಿಸದೆ, ಇಷ್ಟಕ್ಕೂ ನಿಮ್ಮದೇ ಅಪಥ್ಯ ತಿಳಿದು ಕ್ಷೌರ ಮಾಡಿಕೊಂಡು ನೆತ್ತಿಗೆ ಸ್ನಾನ ಮಾಡಿದರೆ, ಒಂದು ದಿನ ಮುಖಕ್ಕೆ ಎತ್ತಿಕೊಳ್ಳದಿದ್ದರೆ ಏನು ಉಳಿದು ಹೋಗ್ತಿತ್ತು? ಮಜ್ಜಿಗೆ ಹಾಕಿಸ್ಕೊಳ್ಬೇಡಿ ಅಂತ ನಿನ್ನೆ ರಾತ್ರಿ ನನಗೆ ಎಷ್ಟು ಒರಲಿಕೊಂಡ್ರು ಕೇಳಿದ್ರ? ಎಳೆಯ ಮಕ್ಕಳ ಹಾಗೆ ಹಠ ಮಾಡಿದರೆ ಈಗ ಅನುಭವಿಸಿ ಅಂತ ಹಂಗಿಸಿ ಅಟ್ಟಿ ಬಿಡ್ತಾಳೆ. ಅಂದರೆ ಅವಳು ಲೇಖಕರ ಬಗ್ಗೆ ತಾತ್ಸಾರ ಮಾಡೋದ್ರ ಜೊತೆಗೆ ಉದಾಸೀನ ಮಾಡೋದ್ರ ಜೊತೆಗೆ ಅವಳು ಕೆಲವನ್ನ ನೀವೇ ಅಲ್ವಾ ಹಾಗೆ ಮಾಡಿದ್ದು, ನೀವೇ ಅಲ್ವಾ ಆ ಕಡೆ ಹೋದದ್ದು, ನೀವೇ ಅಲ್ವಾ ಕ್ಷೌರ ಮಾಡಿಕೊಂಡು ತಲೆ ಕೂದಲು ಕತ್ತರಿಸಿಕೊಂಡು ಬಂದು ಸ್ನಾನ ಮಾಡಿದ್ದು, ಅದು ಕೂಡ ಏನು ಮುಖ ಶೇವ್ ಮಾಡದಿದ್ದರೆ ಏನಾಗ್ತದೆ, ಇಡೀ ದಿನ ಒಂದಿನವಾದರೂ ಮಾಡದಿದ್ದರೆ ಏನಾಗ್ತದೆ, ಅದು ಕೂಡ ಮಜ್ಜಿಗೆ ಹಾಕಿಸ್ಕೊಳ್ಬೇಡಿ ಅಂತ ಹೇಳಿದರೆ ಮಜ್ಜಿಗೆ ಇಷ್ಟಾಂತರ ಎಲ್ಲವನ್ನು ಹಾಕ್ಕೊಂಡ್ರಿ, ಮಕ್ಕಳ ಹಾಗೆ ಹಠ ಮಾಡ್ತೀರಿ, ಈಗ ಬೇಕಾದರೆ ಅನುಭವಿಸಿ ಅಂತ ಅವಳು ಹೇಳ್ತಾಳೆ. ಅದು ಕೂಡ ಲೇಖಕರು ಹೇಳ್ತಾರೆ, ಮಜ್ಜಿಗೆ ಮೇಲೆ ಕಣ್ಣು, ಅನ್ನಕ್ಕೆ ಹಾಲು ಕಲಿಸಿಕೊಂಡ್ರೆ ಒಂದು ತುತ್ತು ನಿಮ್ಮ ಗಂಟಲಲ್ಲಿ ಇಳಿಯುವುದಿಲ್ಲ ಅಂತ ಆಕೆ ಬಲ್ಲಳು. ಅದಕ್ಕೆ ನೆಗಡಿಯ ಸುಳಿವನ್ನು ಕಂಡ ಕೂಡಲೇ ಎಲ್ಲಕ್ಕೂ ಮುಂದಾಗಿ ಮಜ್ಜಿಗೆಯನ್ನು ತಪ್ಪಿಸಿಬಿಡ್ತಾಳೆ. ಹಾಲನ್ನವನ್ನು ಔಷಧಿಯಂತೆ ಓಡಿಸಿಬಿಡ್ತಾಳೆ. ಇಷ್ಟೇ ಅಲ್ಲ, ಉರಿ ಬೇಸಿಗೆಯಲ್ಲಿ ಕೂಡ ಒಂದು ಲೋಟ ನೀರು ಮಜ್ಜಿಗೆಯನ್ನು ನಿಂಬೆಹಣ್ಣಿನ ಪಾನಕವನ್ನು ಮಾಡಿಕೊಡು ಅಂತ ಹೇಳಿದರೆ ಸಾಕು, ಸುಮ್ಮನೆ ಹಾಗೆಲ್ಲ ಚಪಲ ಪಡಬಾರ್ದು, ನೆಗಡಿ ಬಂದು ಬಿಟ್ಟಿತ್ತು ಅಂತ ಅವಳು ನಸುನಗುತ್ತಾ ನಿಷೇಧಿಸಿ ಬಿಡ್ತಾಳೆ. ಅಂದರೆ ಅವಳಿಗೆ ಮನಸ್ಸು ಇಲ್ಲದೇ ಇದ್ದುದಕ್ಕೂ ಲೇಖಕರಿಗೆ ಶೀತ ಆಗಿರೋದಕ್ಕೂ ಅಲ್ಲಿ ಒಂದು ಕಾರಣವನ್ನು ಹುಡುಕಿ ಬಿಡ್ತಾಳೆ. ಬೇಡ, ನೀವು ಅದೆಲ್ಲ ಮಜ್ಜಿಗೆಲ್ಲ ಕುಡಿಯೋದು ಬೇಡ, ನಿಂಬೆಹಣ್ಣಿನ ಪಾನಕ ಎಲ್ಲ ಕುಡಿಯೋದು ಬೇಡ, ನೀವು ಒಂದು ವೇಳೆ ಹಾಗೆಲ್ಲ ಕುಡಿದ್ರೆ ಶೀತ ಬರ್ತದೆ, ನೆಗಡಿ ಆಗ್ತದೆ, ಅದಕ್ಕೆಲ್ಲ ಆಸೆ ಪಡಬಾರ್ದು ಅಂತ ಅವಳೊಂದು ಕಿವಿ ಮಾತು ಹೇಳಿ ಎಲ್ಲವನ್ನು ನಿಷೇಧಿಸಿ ಬಿಡ್ತಾಳೆ. ಇನ್ನು ಮನೆಯ ಸೌಖ್ಯ ಹೀಗಾಯಿತು. ಇನ್ನು ಹೊರಗಡೆ ತನ್ನ ಸ್ಥಿತಿ ಏನು ಅನ್ನೋದನ್ನು ಲೇಖಕರು ವಿವರಿಸ್ತಾರೆ. ಎಲ್ಲಿಯಾದರೂ ಆಪ್ತ ಮಿತ್ರರೇನಾದರೂ ಸಿಕ್ಕಿದರೆ ಅವರೇನು ಮಾಡ್ತಾರೆ ಅಂದರೆ, ಹಾವನ್ನು ಕಂಡ ಹಾಗೆ ಹಿಮ್ಮೆಟ್ಟು ಬಿಡ್ತಾ ಇದ್ರಂತೆ. ವಿಧಿ ಇಲ್ಲದೆ ಮಾತನಾಡಿಸಲೇಬೇಕಾದಾಗ ಲೇಖಕರು ಏನು ಮಾಡ್ತಾರೆ ಅಂದರೆ, ಲೇಖಕರು ಮಾತನಾಡಿದಾಗ ಚರಂಡಿಯ ದುರ್ವಾಸನೆಗೆ ಅಸಹ್ಯಪಟ್ಟವರಂತೆ ಮುಖಕ್ಕೆ ಬಟ್ಟೆ ಹಿಡಿದುಕೊಂಡೇ ನಿಲ್ಲುತ್ತಾರೆ. ಲೇಖಕರ ಎದುರಿಗೆ ಹೇಗೆ ಚರಂಡಿಯ ವಾಸನೆಗೆ ಒಂದು ಮೂಗಿಗೆ ಬಟ್ಟೆ ಹಿಡ್ಕೊಳ್ತಾರಲ್ಲ, ಅದೇ ರೀತಿ ತಾನು ಮಾತನಾಡಿದಾಗ ಅವರು ಮುಖಕ್ಕೆ ಬಟ್ಟೆಯನ್ನು ಮೂಗಿಗೆ ಬಟ್ಟೆ ಮುಚ್ಚಿಕೊಳ್ತಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರಂತೂ
ಸಲಿಗೆಯ ಸ್ನೇಹಿತರಂತೂ ಹೀಗೆ ಹೇಳ್ತಾರಂತೆ, ಅಯ್ಯ ಮಹಾರಾಯ, ಈ ನೆಗಡಿ ಕಟ್ಟಿಕೊಂಡು ಯಾವ ದಿಗ್ವಿಜಯಕ್ಕೆ ಹೊರಟೆ? ಹಾಯಾಗಿ ಮನೆಯಲ್ಲಿ ಮೂಗು ಮುಚ್ಚಿಕೊಂಡು ಇರಬಾರದಾಗಿತ್ತೆ. ನಿನ್ನ ಶೀತಶೀಕರಗಳನ್ನು ನಮ್ಮ ಮೇಲೆ ತೂರಬೇಡಪ್ಪ ಅಂತ ಸ್ಪಷ್ಟವಾಗಿ ಆಡಿ ಅವರು ದೂರ ನೂಗ್ತಾರಂತೆ. ಆದರೆ ತಾನು ಮಾತನಾಡುವಾಗ ಬೇರೆಯವರು ಮೂಗಿಗೆ ಬಟ್ಟೆಯನ್ನು ಕಟ್ಟಿಕೊಳ್ತಾ ಇದ್ರಂತೆ. ಇನ್ನು ಕೆಲವರು ಒಂದಷ್ಟು ಅಡಿಗಳಷ್ಟು ದೂರ ನಿಂತ್ಕೊಂಡು ಮಾತನಾಡ್ತಾ ಇದ್ರಂತೆ. ಕೆಲವರೆಲ್ಲ ಹೇಳುವಂಥದ್ದಿದೆ ಅಂತೆ, ಫ್ರೆಂಡ್ಸ್ ಎಲ್ಲ, ಸ್ನೇಹಿತರೆಲ್ಲ ಹೇಳ್ತಾರೆ, ಯಾಕೆ ಮನೆಯಲ್ಲಿ ಮುಖ ಮುಚ್ಚಿಕೊಂಡು ಮೂಗು ಮುಚ್ಚಿಕೊಂಡು ಇರಬಾರ್ದಾಗಿತ್ತ? ನಿನ್ನ ಶೀಕರಗಳು ಅಂದರೆ ಮೂಗಿನಿಂದ ಹಾರುವಂಥ ಹನಿಗಳಿದೆಯಲ್ಲ, ಅದನ್ನು ನಮ್ಮೆಲ್ಲ ತೂರಬೇಡಪ್ಪ ಅಂತ ಅವರು ಹೇಳ್ತಾ ಇದ್ರಂತೆ. ಅವರು ಹೇಳ್ತಾರೆ, ಲೇಖಕರು ಹೇಳ್ತಾರೆ, ತಾನೇನು ರಜೆ ಹಾಕಿ ಮನೆಯಲ್ಲಿ ಕೂತ್ಕೊಂಡ್ರೆ ಹೊಟ್ಟೆ ಹೊರೆಯುವುದು ಬೇಡವಾ? ಅದೇನು ನೆಗಡಿ ನನ್ನ ಒಬ್ಬನ ಹಕ್ಕಿನ ಆಸ್ತಿಯೇನು ಅಲ್ಲವಲ್ಲ ಅಂತ ಹೇಳ್ತಾರೆ. ಅವರ ಮುಖವನ್ನು ಅದು ಮೂಸಿ ನೋಡಲೇ ಕೂಡದು. ಅಂತಹ ಸ್ವಾಮ್ಯ ಭಾವ ನನಗೇನೂ ಇಲ್ಲ. ನನ್ನ ಸಹವಾಸದಿಂದ ಇವರಿಗೂ ಅದರ ನಿಕಟ ಪರಿಚಯ ಒದಗಲಿ, ಆಗ ಮೆತ್ತಗಾಗುತ್ತಾರೆ. ಅಂದರೆ ಲೇಖಕರು, ಕೆಲವೊಮ್ಮೆ ನಾವು ಕೂಡ ಹಾಗೆ ಹೇಳ್ತೇವೆ, ಯಾವುದಾದ್ರೂ ಒಂದು ನೋವು ಸಂಕಟವೋ ಏನಾದರೂ ಇದ್ದಾಗ ಬೇರೆಯವರು ಅದನ್ನು ಹಂಗಿಸಿದಾಗ ನಾವು ಕೂಡ ಹೇಳಿಬಿಡ್ತೇವೆ, ನೋಡಿ ನಿಂಗೂ ಹಾಗೆ ಆಗಬೇಕು ಅಂತ. ಹಾಗೆ ಲೇಖಕರು ಹೇಳ್ತಾರೆ, ಅದೇನು ತನ್ನ ಆಸ್ತಿಯ ನೆಗಡಿ ಅನ್ನುವಂಥದ್ದು ನಿಮಗೂ ಆಗಲಿ ಅವರಿಗೂ ಆಗಲಿ, ನನ್ನ ಬಗ್ಗೆ ಹೀಗೆ ರೇಗಾಡುವುದು ಸ್ವಲ್ಪ ನಿಂತು ಹೋಗಿ ಅವರು ಮೆತ್ತಗಾಗಲಿ ಅನ್ನೋ ಮಾತನ್ನು ಹೇಳ್ತಾರಂತೆ ಅವರು. ಸಮಾನಶೀಲ ವ್ಯಸನೇಶು ಸಖ್ಯಂ ಎಂಬ ಉಕ್ತಿ ಸಾರ್ಥಕವಾಗುವುದು. ಅಂದರೆ ಸಮಾನಶೀಲ ವ್ಯಸನಗಳು ಅಂದರೆ ಒಂದೇ ರೀತಿಯ ವ್ಯಸನಗಳು, ಒಂದೇ ರೀತಿಯ ಚಟಗಳು, ಅಭ್ಯಾಸಗಳು ಇದ್ದಾಗ, ಒಂದೇ ರೀತಿಯ ಅಭ್ಯಾಸಗಳು ಇದ್ದವರು ಮಾತ್ರ ಅಲ್ವಾ ಸ್ನೇಹ ಬೆಳೆಸೋದು. ಅಂದರೆ ಒಂದೇ ರೀತಿಯ ಯಾವುದೂ ಇರ್ಬೋದು, ಯಾವ ವಿಷಯದಲ್ಲಿ ಇರ್ಬೋದು, ಒಂದು ಆಸಕ್ತಿ ಅನ್ನುವಂಥ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇರುವುದು ಕೂಡ ಸಮಾನ ಆಸಕ್ತಿ ಇದ್ದವರು ಸ್ನೇಹಿತರಾಗ್ತಾರೆ ಅನ್ನುವಂಥದ್ದು. ಮುಂದೆ ಲೇಖಕರು ಹೇಳ್ತಾರೆ ನೋಡಿ, ಕೈಯಲ್ಲಿ ಕರವಸ್ತ್ರವನ್ನು ಹಿಡಿದು ಮೂಗನ್ನು ಹಿಂಡುತ್ತಾ ಕಣ್ಣೀರನ್ನು ಸುರಿಸುತ್ತಾ ದೀನ ವೀಕ್ಷಣವನ್ನು ಒಬ್ಬರ ಕಡೆಗೊಬ್ಬರು ಬೀರಿದಾಗಲಲ್ಲವೇ ಸಹಾನುಭೂತಿ ದಾಂಗುಡಿಯಿಟ್ಟು ಮೈತ್ರಿಯ ಬಂಧನ ಬಿಗಿಯಾಗುವುದು. ಅಂದರೆ ಯಾರಿಗಾದರೂ ನೆಗಡಿ ಇದ್ದಾಗ ಅವರ ಬಗ್ಗೆ ನಮಗೆ ಅನುಭವ ಇದ್ದರೆ, ಅಂದರೆ ಆ ಶೀತದ ಅಥವಾ ನೆಗಡಿಯ ಅನುಭವ ಇದ್ದರೆ ಒಂದು ರೀತಿಯ ಅನುಕಂಪದ ದೃಷ್ಟಿಯೂ ಬರ್ತದೆ ನೋಡಿ, ದೈನ್ಯತೆಯ ದೃಷ್ಟಿಯೋ, ಇಬ್ಬರಿಗೂ ಒಂದೇ ರೀತಿ ಉಂಟಲ್ವಾ ಅಂತ. ಅಥವಾ ಕೆಲವರಿಗೆ ಯಾರಿಗಾದರೂ ಶೀತವೋ ಅಥವಾ ಇನ್ನಿತರ ಕಾಯಿಲೆ ಇದ್ದರೆ ಬೇರೆಯವರು ಒಂದು ರೀತಿಯಲ್ಲಿ ಸಹಾನುಭೂತಿಯನ್ನು ವ್ಯಕ್ತಪಡಿಸುವಂತಹ ದೃಷ್ಟಿ ಅವರಲ್ಲಿ ಇರ್ತದೆ. ಮುಂದೆ ಹೇಳ್ತಾರೆ ನೋಡಿ, ನೆಗಡಿಗೆ ಇಂತಹ ಕಾಲ ಇಷ್ಟು ಸಲ ಎಂಬ ಕಟ್ಟುಪಾಡು ಯಾವುದು ಇದ್ದಂತೆ ಲೇಖಕರು ಹೇಳ್ತಾರೆ ಅವರ ಅನುಭವಕ್ಕೆ ಬಂದಿಲ್ಲ. ಚಳಿಗಾಲದಲ್ಲಿ ಅದರಲ್ಲೂ ತುಂತುರು ಹನಿ ಬೀಳುವಾಗ ಇದರ ಉರುಬು ಹೆಚ್ಚು. ಉರುಬು ಅಂದರೆ ವೇಗ, ರಭಸ ಅಂತ ಹೇಳ್ತಾರಲ್ಲ. ಅಂದರೆ ಮಳೆಗಾಲದಲ್ಲಿ ಇರ್ಬೋದು, ಚಳಿಗಾಲದಲ್ಲಿ ಹೇಗೆ ಇಂತಹ ಕಾಲ ಅಂತ ಇಲ್ಲ, ಮಳೆಗಾಲದಲ್ಲಿ ಆಗಬೇಕು, ಒದ್ದೆ ಆದಾಗ ಆಗುವಂಥದ್ದು ಅನ್ನುವಂಥದ್ದಿಲ್ಲ. ಅದು ಯಾವ ಕಾಲದಲ್ಲಿಯೂ ಆಗ್ತದೆ. ಅದು ಚಳಿಗಾಲದಲ್ಲಿ ಅಂತೂ ಸ್ವಲ್ಪ ಅದರ ವೇಗವೇ ಹೆಚ್ಚು ಅಂತ ಹೇಳ್ತಾರೆ. ನವಂಬರ್ ತಿಂಗಳ ಮೊದಲನೇ ವಾರದಲ್ಲಿ ನೆಗಡಿ ಭೇಟಿ ಕೊಡದಿದ್ದರೆ ಋತುಧರ್ಮವೇ ಬದಲಾದಂತೆ ಆತಂಕ ಪಡುವವರು ಉಂಟು. ಇಷ್ಟು ಮಾತ್ರ ಅಲ್ಲ, ಕೆಲವರಿಗೆ ನವಂಬರ್ ತಿಂಗಳಲ್ಲಿ ಅಂದರೆ ಚಳಿಗಾಲ ಆರಂಭವಾಗುವಂತಹ ಮಾಸದಲ್ಲಿ ಒಂದು ವೇಳೆ ನೆಗಡಿ ಬರದಿದ್ದರೆ, ಅಯ್ಯೋ ಈ ಸಲ ಬರಲೇ ಇಲ್ಲಲ್ಲ, ಅದೇನು ಕಾಲ ಬದಲಾಯಿತಾ ಅಂತ ಹೀಗೆಲ್ಲ ಆತಂಕ ಪಡುವವರು ಕೂಡ ಇದ್ದಾರೆ. ಆದರೆ ತನ್ನ ನೆಗಡಿ ಹೀಗೆ ತನ್ನ ಸವಾರಿಗೆ ಪರಿಮಿತಿಗಳನ್ನು ಕಲ್ಪಿಸಿಕೊಂಡಿಲ್ಲ. ಆದ ಕಾರಣ ತನ್ನ ನೆಗಡಿ ಕಾಲಮಿತಿಗಳನ್ನು ಹೇರಿಕೊಂಡಿಲ್ಲ. ಹಾಗಾಗಿ ಅದು ಅವರ ಪ್ರಶಂಸೆ ಕೂಡ ಗಳಿಸಿದಂತೆ ಲೇಖಕರದ್ದು. ಯಾಕೆ ಅಂದರೆ ಅವರ ಗುರುತಿನ ಒಬ್ಬ ದೊಡ್ಡ ಮನುಷ್ಯರೊಬ್ಬರು ಅವರು ಹೇಳ್ತಾರಂತೆ, ಲೇಖಕರ ನೋಡಿ ಹೇಳ್ತಾರಂತೆ, ನನಗೆ 3 ತಿಂಗಳಿಗೊಂದು ಸಲ ತಪ್ಪದೆ ನೆಗಡಿ ಹಿಡಿಯುತ್ತದೆ ಅಂತ ಹೇಳಿ, ತಿಂಗಳಿಗೊಂದು ಸಲ ತಪ್ಪದೆ 1,000 ರೂಪಾಯಿ ಸಂಬಳ ತೆಗೆಯುವ ಹಾಗೆ ಹೆಮ್ಮೆ ಕೊಚ್ಚಿಕೊಳ್ತಾರಂತೆ. ಅಂದರೆ ನನಗೆ 3 ತಿಂಗಳಿಗೊಮ್ಮೆ ಶೀತ ಬಂದೇ ಬರ್ತದೆ ಅನ್ನುವ ರೀತಿಯಲ್ಲಿ ಅವರು ಕೊಚ್ಚಿಕೊಳ್ತಾರಂತೆ. ಆಗ ಅದರ ಲೇಖಕರು ಏನಾಗ್ತದೆ ಅಂದರೆ ಅವರ ನೆಗಡಿಯ ವಿಷಯದಲ್ಲಿ ತಿರಸ್ಕಾರ ಹುಟ್ಟುತ್ತದಂತೆ. ಯಾಕೆಂದರೆ ತನ್ನ ನೆಗಡಿ ಇದೆಯಲ್ಲ, ಅದು ಪೂರ್ಣ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಬಿಟ್ಟಿದೆ. ಆ ನೆಗಡಿ ಪೂರ್ಣ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರುವುದನ್ನು ಕಂಡು ಇವರಿಗೆ ಬಹಳಷ್ಟು ಅಭಿಮಾನ ಉಕ್ಕಿ ಬರ್ತದಂತೆ. ಅದು ಹೀಗೆಲ್ಲ ಅವಧಿಗೆ ಕಟ್ಟು ಬೀಳುವುದಿಲ್ಲ. ಮನಸ್ಸು ಬಂದರೆ ಮರಳಿ ಬರುತ್ತದೆ.
ಅನೇಕ ಕಾಲ ತಂಗುತ್ತದೆ. ಎಲ್ಲವಾದರೆ ಎಷ್ಟೋ ದಿನ ಕಾದು ನಿರೀಕ್ಷಿಸುತ್ತಿದ್ದರೂ ಇತ್ತ ಕಡೆ ಸುಳಿಯುವುದೇ ಇಲ್ಲ. ಅಂದರೆ ಕೆಲವೊಮ್ಮೆ ಲೇಖಕರು ತನ್ನ ನೆಗಡಿ ಯಾವ ರೀತಿ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಪೂರ್ಣ ಸ್ವಾತಂತ್ರ್ಯ ಉಂಟು. ಯಾವಾಗ ಬೇಕಾದರೂ ಬರ್ಬೋದು. ಅದಕ್ಕೆ ಮನಸ್ಸು ಮರಳಿದರೆ ಅದು ಬರ್ಬೋದು. ಬಂದದ್ದು ಏನು ಮಾಡ್ತದೆ, ಹಲವು ಸಮಯಗಳವರೆಗೆ ಅಲ್ಲೇ ತಂಗಿಬಿಡ್ತದೆ. ಇಲ್ಲದಿದ್ದರೆ ಕೆಲವೊಮ್ಮೆ ಏನಾಗ್ತದೆ, ಲೇಖಕರು ಕಾಯ್ತಾರಂತೆ ಶೀತ ಆಗಬೇಕು, ನೆಗಡಿ ಆಗಬೇಕು ಅಂತ. ಆಗ ಅದು ಬರುವುದೇ ಇಲ್ಲ ಅಂತೆ. ಉದಾಹರಣೆಗೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈ ಸಲದ ನವೆಂಬರ್ನಲ್ಲಿ ನನ್ನ ಸುತ್ತಮುತ್ತ ಎಲ್ಲರೂ ಸೀನುಗಳ ಬೊಬ್ಬೆಯನ್ನೇ ಎಬ್ಬಿಸಿದ್ದರೂ ನಾನು ಮಾತ್ರ ಶೀತ ನಿರೋಧಕ ಮುಖವಾಡವನ್ನು ಧರಿಸಿದವನಂತೆ ಪ್ರಶಾಂತನಾಗಿದ್ದೆ ಅಂತ ಹೇಳ್ತಾರೆ. ಅಂದರೆ ಲೇಖಕರು ಹೇಳ್ತಾರೆ, ಒಮ್ಮೆ ಎಲ್ರಿಗೂ ಕೂಡ ನವೆಂಬರಲ್ಲಿ ಹೆಚ್ಚಿನವರಿಗೆ ನೆಗಡಿ ಆಗಿತ್ತಂತೆ. ಸೀನುಗಳ ಬೊಬ್ಬೆನೇ ಅಂದರೆ ಎಲ್ಲರೂ ಕೂಡ ಅಕ್ಷಿ ಹೇಳುವವರೇ ಇರೋದು. ಆದರೆ ಲೇಖಕರು ಮಾತ್ರ ಶೀತ ನಿರೋಧಕ ಮುಖವಾಡ ಹಾಕಿದವರ ಹಾಗೆ, ಮುಖ ಕವಚ ಹಾಕಿಕೊಂಡ ಹಾಗೆ, ಅಂದರೆ ಶೀತ ಬರದ ಹಾಗೆ ಏನೋ ಮುಖ ಕವಚ ಹಾಕಿಕೊಂಡ ಹಾಗೆ ಇವರ ಹತ್ರ ಬರಲೇ ಇಲ್ಲಂತೆ. ಇವರು ಬಹಳ ಪ್ರಶಾಂತವಾಗಿದ್ದರು, ಸಮಾಧಾನದಲ್ಲಿ ಓಡಾಡಿದ್ರಂತೆ. ಡಿಸೆಂಬರ್ ತಿಂಗಳು ಮೈದೋರಿದ ಮೇಲೆ ಈ ಒಗ್ಗಿದ ಅತಿಥೇಯನನ್ನು ಇನ್ನೂ ಕಾಯಿಸಬಾರದು ಅಂತ ನೆಗಡಿ ದೊಡ್ಡ ಮನಸ್ಸು ಮಾಡಿ ಭೇಟಿ ಕೊಟ್ಟಿದೆ ಅಂತೆ. ಯಾವುದು ಡಿಸೆಂಬರ್ ನಂತರ ಲೇಖಕರನ್ನು ಮತ್ತೆ ಅದು ಭೇಟಿ ಕೊಡುವುದು ಅಂದರೆ ಅವರಿಗೆ ಮತ್ತೆ ನೆಗಡಿ ಆಯಿತು. ಆದರೂ ಅದು ಮಿತ ಪರಿವಾರದೊಂದಿಗೆ ಬಂದಿದೆ. ಅಂದರೆ ಸೇವೆಯನ್ನು ಹೆಚ್ಚು ಅಪೇಕ್ಷಿಸಲಿಲ್ಲ. ಈ ಹರಟೆಯನ್ನು ಬರೆಯುವುದಕ್ಕೆ ಕೂಡ ಅವಕಾಶ ಕೊಟ್ಟಿದೆ. ಅಂದರೆ ಅವ್ರು ಹೇಳ್ತಾರೆ, ಇಲ್ಲದಿದ್ದರೆ ಆ ನೆಗಡಿ ಬಿಡುವುದಿಲ್ಲ, ಅಕ್ಷಿ ಹೇಳಿಸ್ತಾ ಇರ್ತದಲ್ವ. ಈಗಂತೂ ಈ ನೆಗಡಿಯ ಬಗ್ಗೆ ಲೇಖನವನ್ನು ಬರೆಯಲು ಕೂಡ ಅವಕಾಶ ಕೊಟ್ಟಿದೆ. ಅದು ಕೂಡ ಬಿರುಬೇಸಿಗೆಯಲ್ಲೇ ಸಹವಾಸ ಕಾತರತೆಯಿಂದ ತನ್ನ ಬಳಿಗೆ ಹಲವು ಬಾರಿ ಬಂದಿದೆ. ಬೆಳಗ್ಗೆಗೆ ತಾನು ಕಂಡು ಬಿಡದಷ್ಟು ಮಟ್ಟಿಗೆ ಕೂಡ ಮುಖಕ್ಕೆ ಮುತ್ತಿಗೆ ಹಾಕಿದೆ ಅಂತ ಹೇಳ್ತಾರೆ. ಅಂದರೆ ಬಿರುಬೇಸಿಗೆಯಲ್ಲೇ ಅವರ ಹತ್ತಿರಕ್ಕೆ ಈ ನೆಗಡಿ ಬಂದು ಬಿಡ್ತದಂತೆ. ಹಾಗೆ ಬೆಳಗಿಗೆ ಅಂದರೆ ಕೆಲವರು ಎಚ್ಚರ ಆದ ನಂತರ ಅಲ್ವಾ, ಇವರಿಗೆ ಎಚ್ಚರ ಆಗುವ ಮೊದಲೇ ಒಂದು ನೆಗಡಿ ಬಂದು ಬಿಟ್ಟಿತ್ತಂತೆ. ಹೀಗೆ ಲೇಖಕರು ಹೇಳ್ತಾರೆ, ತನಗೆ ಬಂದಿರುವಂತಹ ಈ ನೆಗಡಿ ಸ್ವತಂತ್ರವಾದರೂ ಅದಕ್ಕೆ ಸಮಯ ಜ್ಞಾನ ಇಲ್ಲ ಅಂತ ಹೇಳೋದಿಲ್ಲ ಅಂತೆ. ಯಾಕಂದರೆ ಲೇಖಕರು ಎಲ್ಲಾದರೂ ಭಾಷಣ ಮಾಡುವಂತೆ ಒಂದು ವೇಳೆ ಏರ್ಪಾಡಾದರೆ, ಅಂದರೆ ಭಾಷಣಕ್ಕೆ ಬರಬೇಕಂತ ಯಾವುದಾದ್ರೊಂದು ಸಂಘಟನೆಯವರು ಇಂಥ ದಿವಸ ನೀವು ಬನ್ನಿ ಅಂತ ಲೇಖಕರಿಗೆ ಕರೆ ಕೊಡ್ತಾರೆ. ಆಹ್ವಾನ ಪತ್ರಿಕೆಯನ್ನು, ಅದು ಶೀತ, ಆ ನೆಗಡಿ ಆಹ್ವಾನ ಪತ್ರಿಕೆಯನ್ನು ಅಂದರೆ ಆ ಇನ್ವಿಟೇಷನ್ ನೋಡಿ ಬಂದ ಹಾಗೆ ಅದು ಮೊದಲೇ ಬಂದು ಬಿಡ್ತದಂತೆ ಲೇಖಕರಿಗೆ. ಎಲ್ಲಿಗಾದರೂ ಅದು ಯಾವ ರೀತಿ ಇತ್ತು ಅಂದರೆ, ತಂದೆ ಎಲ್ಲಿಗಾದರೂ ಹೊರಟಾಗ ಮಗು ಚಂಡಿ ಹಿಡಿದು ರಚ್ಚೆ ಹಿಡಿದು ಆ ತಂದೆ ಹೆಗಲೇರುವ ಹಾಗೆ ಇದೂ ಕೂಡ ಲೇಖಕರ ಮೂಗನ್ನು ಸೇರಿ ಅವರ ಜೊತೆಗೆ ಹೊರಡ್ತದಂತೆ. ಒಂದ್ಸಲವಂತೂ ಹೀಗಾಯ್ತಂತೆ. ಇದರ ಜಾಗರೂಕತೆ ತನ್ನನ್ನು ದಿಗ್ಭ್ರಮೆಗೊಳಿಸಿತು ಅಂತ ಹೇಳ್ತಾರೆ. ಒಬ್ಬನ ಜೀವಮಾನದಲ್ಲಿ ಒಂದೆರಡು ಬಾರಿ ಮಾತ್ರ ಒದಗಬಹುದಾದಂತಹ ವಿಶೇಷ ಸಂದರ್ಭ ಅದು. ವ್ಯವಸ್ಥಾಪಕರು ಯಾವ ಕಾರಣದಿಂದಲೋ ಏನೋ ಲೇಖಕರಲ್ಲಿ ಬಹಳಷ್ಟು ಅಕ್ಕರೆ ತೋರಿಸಿ ಭಾಷಣ ಮಾಡಲಿಕ್ಕೆ ಬರಬೇಕು ಅಂತ ಕೇಳ್ಕೊಂಡಿದ್ರಂತೆ. ಅವರು ಕೂಡ ಉತ್ಸುಕತೆಯಿಂದಲೇ ಉತ್ಸಾಹದಿಂದಲೇ ಒಪ್ಪಿಕೊಂಡಿದ್ರು. ಆದರೆ ಆ ಮಹಾ ಸಮಾರಂಭದಲ್ಲಿ ಅವರ ಅಲ್ಪವಾದ ವಾಗ್ವಿಭವವನ್ನು ಕೈಲಾದಷ್ಟು ಆಕರ್ಷಕವಾಗಿ ಪ್ರದರ್ಶಿಸಬೇಕು. ಅಂದರೆ ತನಗೆ ಮಾತನಾಡಲಿಕ್ಕೆ ಬರ್ತದಲ್ಲ, ತಾನು ಒಳ್ಳೆಯ ರೀತಿಯಲ್ಲಿ ಭಾಷಣವನ್ನು ಮಾಡ್ತೇನೆ ಅಂತ ಸಭಿಕರಿಗೆಲ್ಲ ಗೊತ್ತು ಮಾಡಬೇಕಲ್ಲ. ಅದಕ್ಕೆಲ್ಲ ಅವರು ತಯಾರಿ ನಡೆಸಿಕೊಂಡಿದ್ರು. ಆದರೆ ಮುಹೂರ್ತಕ್ಕೆ ಸರಿಯಾಗಿ ಒಂದು ದಿನ ಮುಂಚೆಯೇ ನೆಗಡಿ ಅವರ ಮೂಗನ್ನು ತಟ್ಟಿತಂತೆ. ನಾಳೆ ಭಾಷಣ ಆದರೆ ಇವತ್ತೇ ಬಂದು ಬಿಡ್ತಂತೆ. ಗಂಟಲನ್ನು ಕಟ್ಟಿಬಿಟ್ಟಿತಂತೆ. ಭಾಷಣದ ದಿನ ಬೆಳಗ್ಗೆ ಧ್ವನಿ ಕೂತು ಹೋಗಿತ್ತು ಎನ್ನುವುದಕ್ಕಿಂತ ಹೂತು ಹೋಗಿತ್ತು ಎಂದರೆ ಸತ್ಯಕ್ಕೆ ಹತ್ತಿರವಾಗಬಹುದು. ಅಂದರೆ ಶೀತದಿಂದ ಹೋಗಿದೆ ಅನ್ನೋದಕ್ಕಿಂತ ಗಂಟಲಿನ ಒಳಗೆ ಅದು ಹೂತು ಹೋಗಿದೆ ಆ ಧ್ವನಿ ಅನ್ನೋದನ್ನು ಹೇಳ್ತಾರೆ ಅವರು. ಇನ್ನು ಕಲ್ಲು ಬಸವನ ಹಾಗೆ ಬಾಯ ಧಾರೆಯಂತೆ ಮೂಗಿನಿಂದ ನೀರು ಸತತವಾಗಿ ಒಸರ್ತಾ ಇದೆ. ತನ್ನ ಕರವಸ್ತ್ರಗಳ ಸರಬರಾಜು ಮುಗಿಯಿತೆ ಹೊರತು ಅದರ ಹೊನಲು ತಗ್ಗಲಿಲ್ಲ. ಅವರಿಗೆ ಯಾವ ರೀತಿ ಭಾಷಣದ ಮೊದಲನೇ ದಿವಸವೇ ನೆಗಡಿ ಬಂದಿತ್ತು ಅಂದರೆ ಕರವಸ್ತ್ರದಲ್ಲಿ ಒರೆಸಿ ಸಾಕಾಯ್ತಂತೆ ಅವರಿಗೆ. ಏನು ಮಾಡೋದು, ನೆಗಡಿಗೆ ರಾಮಬಾಣ ಇಲ್ಲ ಅಂತ ಲೇಖಕರಿಗೆ ಚೆನ್ನಾಗಿ ಗೊತ್ತಿತ್ತಂತೆ. ಯಾವ ತಾರಕನನ್ನೂ ಶರಣು ಕಾಣದೆ ತನ್ನ ಕರ್ಮವನ್ನು ತಾನು ಅನುಭವಿಸಿಯೇ ಸವಹಿಸಬೇಕಾದಂತೆ ಕನಿಷ್ಠ ಪಕ್ಷ 3 ದಿನವಾದರೂ ಅದರ ಬಿರು ಬೇಗೆಯಲ್ಲಿ ಪರಿತಪಿಸಲೇಬೇಕೆಂದು ತಾನು ಬಲ್ಲೆ ಅನ್ನೋದನ್ನು ಹೇಳ್ತಾರೆ. ಆದರೂ ಆಪತ್ಕಾಲದಲ್ಲಿ ಕಂಡ ಶಿಲೆಗೆಲ್ಲ ಕೈ ಮುಗಿಯುವಂತೆ ತಾನು ಕೇಳಿದ ಚಿಕಿತ್ಸೆಗಳನ್ನೆಲ್ಲ ನಡೆಸಿದೆ.
ಅಂದರೆ ಭಾಷಣ ಮಾಡಬೇಕಂದ್ರೆ ಸ್ವರ ಬರಬೇಕಲ್ಲ. ಹಾಗಾಗಿ ಕೆಲವೊಮ್ಮೆ ಕಷ್ಟದ ಸಂದರ್ಭಗಳು, ಸಮಸ್ಯೆಗಳು ಬಂದಾಗ, ಸಂಕಟದ ಒಂದು ಪರಿಸ್ಥಿತಿ ಬಂದಾಗ ಯಾವುದೇ ಸಿಗ್ತದೆ, ಯಾವ ಕಲ್ಲು ಸಿಗ್ತದೆ, ಏನು ಬೇಕಾದರೂ ಆಗ್ಬೋದು, ಯಾವ ಧರ್ಮವೂ ಯಾವ ದೇವರಾದರೇನು, ಯಾವ ಧರ್ಮದ ದೇವರಾದರೇನು, ಯಾವ ಕಲ್ಲಾದರೇನು, ಸಂಕಟದಿಂದ ಪಾರು ಮಾಡಪ್ಪ ಅಂತ ಕೈ ಮುಗಿಯುವ ಹಾಗೆ ಇವರು ಕೂಡ ಸಿಕ್ಕ ಸಿಕ್ಕ ಮದ್ದನ್ನೆಲ್ಲ ಮಾಡಿದ್ರಂತೆ, ಚಿಕಿತ್ಸೆ ಎಲ್ಲ ಮಾಡಿದ್ರಂತೆ. ಈ ನೆಗಡಿ ಅನ್ನುವಂಥದ್ದು ಅಜೀರ್ಣದಿಂದ ಪ್ರಬಲಿಸ್ತದೆ. ಅಂದರೆ ಡೈಜೆಷನ್ ಸರಿ ಇಲ್ಲದಾಗೆ ಇದು ಬರ್ತದೆ. ಹಾಗಾಗಿ ಉಪವಾಸ ಇರಬೇಕು ಅಂತ ಯಾರೋ ಹೇಳಿದ್ರಂತೆ. ಪ್ರಾಚೀನ ಕಾಲದಲ್ಲಿ ಸಮರದ ಹಿಂದಿನ ರಾತ್ರಿ ಯುದ್ಧ ವೀರರು ದರ್ಭಶಯ್ಯೆಯಲ್ಲಿ ನಿರಾಹಾರ ವ್ರತ ಹಿಡಿದು ಮಲಗುತ್ತಿದ್ದಂತೆ ಲೇಖಕರೂ ಕೂಡ ಬರಿಯ ಹೊಟ್ಟೆಯಲ್ಲಿ ಹೊರಳಾಡಿದರು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಲೇಖಕರಿಗೆ ಹೇಳಿದರು, ಯಾರೋ ಹೊಟ್ಟೆ ಉಪವಾಸ ಇದ್ದರೆ ಕರೆಕ್ಟ್ ಆಗ್ತದೆ ಅಂತ. ಅಂದರೆ ಯುದ್ಧಕ್ಕೂ ಕೂಡ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಯುದ್ಧಕ್ಕೆ ಹೋಗ್ತಾ ಇರುವಂತಹ ಸೈನಿಕರು ಈ ದರ್ಬೆಯ ಚಾಪೆಯನ್ನು ಮಾಡಿ ಅದರ ಮೇಲೆ ಯಾವುದೇ ಆಹಾರವಿಲ್ಲದೆ ಅವರು ಮಲಗುತ್ತಾ ಇದ್ರಂತೆ. ಆದರೆ ಲೇಖಕರು ಹೇಳ್ತಾರೆ, ಇದರಿಂದ ತಾನೇನೋ ಬರಿ ಹೊಟ್ಟೆಯಲ್ಲಿ ಹೊರಳಾಡಿದೆ, ಆದರೆ ಇದರಿಂದ ಯಾವುದೇ ಒಂದು ಉಪಶಮನ ಕಾಣಲಿಲ್ಲ. ಇನ್ನು ಕೆಲವರು ಹೇಳಿದ್ರಂತೆ, ಒಣ ಅವಲಕ್ಕಿಯನ್ನು ತಿಂದರೆ ನೆಗಡಿಯನ್ನು ಹೀರ್ತದೆ ಅಂತ. ಅದಕ್ಕೂ ಕೂಡ ಅವರು ಯಾರೊಬ್ಬರು ಕೊಟ್ಟಂತಹ ಸಲಹೆಗೆ ಅದೇ ರೀತಿಯಲ್ಲಿ ಅವರು ಮಾಡಿದ್ರಂತೆ. ಆಗ ಏನಾಯಿತು ಅಂದರೆ, ಬಹುಶಃ ಕಳೆದ ಈರುಳಿನ ಉಪವಾಸದ ಪ್ರೇರಣೆಯೂ ಕೊಂಚ ಸೇರಿ ಒಂದು ಹಿಡಿ ಅವಲಕ್ಕಿಯನ್ನು ಆ ದುರ್ಭಿಕ್ಷ ಕಾಲದಲ್ಲಿ ಹೇಗೋ ಸಂಗ್ರಹಿಸಿ ಪರಿಕರವೇನೂ ಇಲ್ಲದೆಯೇ ಅಗಿದು ನೋಡಿದೆ ಅಂತ ಹೇಳ್ತಾರೆ. ಅತ್ತ ವೈದ್ಯರ ಬಳಿ ಹೋಗಿ ಬಾಯನ್ನು ಬಳ್ಳದ ಅಗಲಕ್ಕೆ ತೆರೆದು ನುಂಗಲಾರದ ಉಗುಳಬಾರದ ದ್ರಾವಕವನ್ನು ಗಂಟಲೊಳಗೆ ಲೇಪನ ಮಾಡಿಕೊಂಡೆ. ಬೂದಿ ಬಣ್ಣದ ಕಹಿ ಒಗರಿನ ಘಾಟು ನೀರನ್ನು ಕೂಡ ತೀರ್ಥದಂತೆ ಪ್ರಾಶನ ಮಾಡಿದೆ. ಮನೆಗೆ ಬಂದು ನಿಗಿ ಉರಿಯುವ ಕೆಂಡದ ಮುಂದೆ ಕುಳಿತು ಕಂಠನಾದ ಹದವಾಗಲೆಂದು ಮನಸ್ಸಿನಲ್ಲಿಯೇ ಹರಿಸಿಕೊಂಡು ಮುಖವನ್ನು ತಮಟೆಯಂತೆ ಕೆಂಚಗೆ ಕಾಯಿಸಿದೆ. ಮತ್ತೆ ಅದೇ ಕೆಂಡಕ್ಕೆ ಅರಸಿನದ ಪುಡಿಯನ್ನು ಉದುರಿಸಿ ರಾಗಿಯ ಹಿಟ್ಟನ್ನು ಬೆರೆಸಬೇಕಾಗಿತ್ತು. ಆದರೆ ಚಿನ್ನ ಕೊಟ್ಟರೂ ಅದು ಸಿಕ್ಕುವಂತಿರಲಿಲ್ಲ. ತಲೆಗೆ ಕಂಬಳಿ ಕವುಚಿಕೊಂಡು ಮೇಲಕ್ಕೆ ಅಡರುವ ಧೂಮಸ್ತೋಮವನ್ನು ಮೂಗು ಬಾಯಿಗಳು ಮುಷ್ಕರ ಹಿಡಿಯುವ ತನಕ ಹೀರಿ ಕ್ರಿಮಿಗಳ ಉಚ್ಚಾಟನೆಯಾಗಲೆಂದು ಮಂತ್ರ ಜಪಿಸಿದೆ. ಕಡೆಗೆ ಒಬ್ಬ ಹಿತಶತ್ರುವಿನ ಬೋಧನೆಗೆ ಕಿವಿಗೊಟ್ಟು ಒಂದೆರಡು ಚಟಿಕೆ ನಸ್ಯವನ್ನು ಏರಿಸಿದೆ. ಮೊದಲಿಗಿಂತ 4 ಪಟ್ಟು ಹೆಚ್ಚಾಗಿ ಸೀನು ಬಂತು. ಮೂಗು ಇನ್ನಷ್ಟು ಹೊಲಸಾಯಿತು ಅಂತ ಲೇಖಕರು ಹೇಳ್ತಾರೆ. ಅವರು ಹೇಳ್ತಾರೆ, ತಾನೇನೇನೆಲ್ಲ ಮಾಡಿದೆ, ಎಷ್ಟು ಕಸರತ್ತು ಮಾಡಿದ್ರು ಕೂಡ ಯಾವುದೆಲ್ಲ ಅಂತ ಹೇಳಿದರು ನೋಡಿ. ಇಂಥದ್ದು ಮಾಡಿದೆ ಅಂತ ಹೇಳಿದರು ನೋಡಿ. ಇಂಥ ಒಂದು ಕಸರತ್ತನ್ನು ಮಾಡಿದರು, ಇಷ್ಟು ಸರ್ಕಸ್ ಮಾಡಿದರೂ ಕೂಡ ಯಾವುದೂ ಕಡಿಮೆ ಆಗಲಿಲ್ಲ. ಬದಲಿಗೆ ಮೊದಲಿಗಿಂತ 4 ಹೆಚ್ಚು ಪಟ್ಟು ಜಾಸ್ತಿಯೇ ಸೀನು ಬಂತು ಹೇಳ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಯಾವುದೇ ಫಲ ಬರಲಿಲ್ಲ. ಆದರೂ ಅವರು ಎದೆಗುಂದಲಿಲ್ಲಂತೆ. ಆ ದಿನ ಸಂಜೆ ಅವರು ಏನು ಮಾಡ್ತಾರೆ ಲೇಖಕರು, ಅಂಗಿಗಳ ಮೇಲೆ ಅಂಗಿಗಳನ್ನು ತೊಟ್ಟು ಕೊರಳಿಗೆ ಉಣ್ಣೆಯ ಪಟ್ಟಿಯನ್ನು ಅಳವಡಿಸಿ ನೆತ್ತಿಯ ಮೇಲೆ ಪೇಟವನ್ನು ಒತ್ತಿ ಧರಿಸಿ ಗಂಟಲು ಗುಳಿಗೆಗಳನ್ನು ಚಪ್ಪರಿಸುತ್ತಾ ವೇದಿಕೆಯನ್ನೇರಿ ಮಹಾಸಭೆಯನ್ನು ಎದುರಿಸಿ ನಿಂತೆ. ಮುಂದುಗಡೆಯೇ ಧ್ವನಿವರ್ಧಕ ಮಿನುಗುತ್ತಾ ಭರವಸೆ ಕೊಡುತ್ತಿತ್ತು. ಬಾಯಿ ತೆರೆದೆ, ನಾಲಿಗೆ ಯಾಡಿಸಿದೆ, ಆದರೆ ಧ್ವನಿ ಹೊರಡಲೇ ಇಲ್ಲ. ಚಲನಚಿತ್ರ ಮಂದಿರದಲ್ಲಿ ಒಮ್ಮೊಮ್ಮೆ ಧ್ವನಿ ಭಾಗ 1-2 ಸಲ ಕಡಿದು ಹೋಗಿ ಪಾತ್ರಗಳ ಮೂಗುಸನ್ನೆ ಮಾತ್ರ ಕಾಣಿಸಿದಾಗಿನ ಅನುಭವ ಅವರ ಶ್ರೋತೃಗಳಿಗೆ ಲಭಿಸಿತು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಪಾಪ ಅವರು ಭಾಷಣ ಮಾಡಲಿಕ್ಕೆ ನಿಂತರಂತೆ. ಎಲ್ಲ ತಯಾರಿ ನಡೆಸಿಕೊಂಡು ಹೋಗಿದ್ರು, ಎದುರಲ್ಲಿ ಮೈಕು ಕೂಡ ಇತ್ತು. ಆದರೆ ಅವರ ಸ್ವರವೇ ಹೊರಗೆ ಬರಲಿಲ್ಲ ಅಂತೆ. ಆಗ ಆ ಸ್ವರ ಬರದೇ ಇದ್ದದನ್ನು ಜನರೆಲ್ಲ ಅಲ್ಲಿ ಕೂತ್ಕೊಂಡಂಥ ಪ್ರೇಕ್ಷಕರಿಗೆ ಗೊತ್ತಾಗ್ತದಲ್ಲ, ಅವರ ಸ್ವರ ಕೇಳ್ತಾ ಇಲ್ಲ ಅಂತ. ಅದಕ್ಕೆ ಹೊರಗಡೆ ಎಲ್ಲೋ ಇದ್ದಂತಹ ವ್ಯವಸ್ಥಾಪಕರ ಮೈಕನ್ನೆಲ್ಲ ನೋಡ್ಕೊಳ್ಳುವವರು ಇದ್ದಾರಲ್ಲ, ಅವರು ಓಡಿಕೊಂಡು ಬಂದರಂತೆ. ಅಷ್ಟು ಹೊತ್ತಿಗೆ ಲೇಖಕರ ಧ್ವನಿ ನೆಗಡಿಯ ಹಿಡಿತದಿಂದ ತುಸು ಬಿಡಿಸಿಕೊಂಡು ಅವರು ಮಾತನಾಡಲಿಕ್ಕೆ ಬಿಡಿಸಿಕೊಂಡು ಗುರುತೇ ತಿಳಿಯದಷ್ಟು, ಅಂದರೆ ಮಾತನಾಡುವಾಗ ಯಾರು ಅಂತ ಗೊತ್ತಾಗದ ಹಾಗೆ ಬಡವಾಗಿ ಜಡವಾಗಿ ಗುಹೆಯೊಳಗಿನ ನರಳಿಕೆಯಂತೆ ಹೊರಗೆ ಬಂದಿತ್ತು. ಅದನ್ನು ಕೇಳಿ ಲೇಖಕರಿಗೆ ಜಿಗುಪ್ಸೆ ಆಗಿಬಿಡ್ತದಂತೆ. ಆಲೋಚನೆ ಮಾಡಿದಂತಹ ಉತ್ಕೃಷ್ಟ ಭಾವಗಳು, ದೊಡ್ಡ ದೊಡ್ಡ ಭಾವಗಳೆಲ್ಲ ಎಲ್ಲಿಗೋ ಪಲಾಯನ ಮಾಡಿದ್ದವು. ಜಲಪಾತದಂತೆ ಧುಮುಕಬೇಕಾಗಿದ್ದವರ ವಾಗ್ವಾಹಿನಿ ಬೇಸಿಗೆ ದಿನದ ನಲ್ಲಿಯ ನೀರಿನಂತೆ ತೊಟ ಅಂತ ಕ್ಷೀಣವಾಗಿ ಜಿನಗ್ತಾ ಇತ್ತು.
ಅಂದರೆ ಇದನ್ನೆಲ್ಲ ಅವರು ಸ್ವಲ್ಪ ಹಾಸ್ಯವತ್ತಾಗಿ ಹೇಳ್ತಾರೆ. ಹಾಗೂ ಹೀಗೂ 3-4 ನಿಮಿಷ ಮೊಂಡುತನದಿಂದ ಮಾತನಾಡಿದ್ರಂತೆ. ಕಡೆಗೆ ಸೋಲನ್ನು ಒಪ್ಪಿ ಮುಕ್ತಾಯಕ್ಕೆ ಅಂದರೆ ಭಾಷಣ ಮುಗಿಸಿಬಿಟ್ರಂತೆ. ಅಲ್ಲಿಂದ ಈಚೆಗೆ ಬುದ್ಧಿ ಕಲ್ತಿದ್ದೇನೆ ಅಂತ ಹೇಳ್ತಾರೆ ಅವರು. ಯಾರಾದರೂ ಭಾಷಣ ಮಾಡಲಿಕ್ಕೆ ಕರೆದಾಗ ನನಗೆ ನೆಗಡಿ, ನೀವು ಒಪ್ಪಿಗೆ ಕೊಟ್ಟರೆ ಅನ್ನುವಂತಹ ಆ ಮಾತನ್ನು ಅವರು ಸೇರಿಸಿ ಬಿಡ್ತಾ ಇದ್ರಂತೆ. ಈ ಒಂದು ಅಶರಣತೆಗೆ ಪರಿಹಾರವೇ ಇಲ್ಲವೇ? ವೈದ್ಯವಿದ್ಯೆ ಇಷ್ಟು ಮುಂದುವರಿದಿರುವಾಗ ನಿನ್ನೆ ಮೊನ್ನೆ ತನಕ ಹೆಸರೇ ಕೇಳದಿದ್ದ ಅಪೂರ್ವ ರೋಗಗಳೆಲ್ಲ ಚಿಕಿತ್ಸಾ ಕ್ರಮಗಳು, ಅವುಗಳಿಗೆಲ್ಲ ಚಿಕಿತ್ಸಾ ಕ್ರಮಗಳು ಏರ್ಪಟ್ಟಿರುವಾಗ ಜೀವಿಗಳ ಜನ್ಮಶತ್ರುವಾದಂಥ ಈ ನೆಗಡಿಗೇಕೆ ಇನ್ನೂ ಮದ್ದು ಸಿದ್ಧವಾಗಿಲ್ಲ? ಎಲ್ಲಕ್ಕೂ ಸೂಜಿ ಮದ್ದು ಚುಚ್ಚುವಂತೆ ಇದಕ್ಕೂ ಚುಚ್ಚಿ ಚರ್ಮದ ರಂಧ್ರಗಳನ್ನು ಹೆಚ್ಚಿಸುವ ವಿಧಾನವೂ ಅಲ್ಲಲ್ಲಿ ಬಳಕೆಗೆ ಬಂದಿದೆ. ಆದ್ರೇನು, ನೆಗಡಿಗೆ ಚಿಕಿತ್ಸೆ ಮಾಡಿದರೆ 1 ವಾರದಲ್ಲಿ ಗುಣವಾಗುತ್ತದೆ, ಹಾಗೆಯೇ ಬಿಟ್ಟರೆ 7 ದಿನ ಬೇಕಾಗುತ್ತದೆ ಎನ್ನುವುದೇ ಇನ್ನೂ ಕೊನೆ ಮಾತಾಗಿ ಉಳಿದು ಬಿಟ್ಟಿದೆ. ಅಂದರೆ ಈ ಮಾತನ್ನು ನೀವು ಕೂಡ ಕೇಳಿರ್ಬೋದು. ಯಾರೇ ಆಗಲಿ ಕೆಲವರು ತಮಾಷೆಯಲ್ಲಿ ಹೇಳುವಂಥದ್ದುಂಟು, ನೆಗಡಿಗೆ ಮದ್ದು ಮಾಡಿದರೆ ಡಾಕ್ಟ್ರ ಹತ್ರ ಹೋದರೆ 1 ವಾರದಲ್ಲಿ ಕಡಿಮೆಯಾಗುತ್ತದೆ, ಮದ್ದು ಮಾಡದೆ ಹಾಗೆ ಬಿಟ್ಟರೆ 7 ದಿನದಲ್ಲಿ ಕಡಿಮೆಯಾಗುತ್ತದೆ. 7 ದಿನ ಒಂದೇ, 1 ವಾರವೂ ಒಂದೇ. ಅಂದರೆ ಅದು ಕಡಿಮೆ ಆಗುವುದು ಇಲ್ಲ ಅನ್ನುವಂಥದ್ದು. ಇಲ್ಲಿ ಮುಂದೆ ಲೇಖಕರು ಹೀಗೆ ಹೇಳ್ತಾರೆ, ನೆಗಡಿ ಬಾರದ ಹಾಗೆ ತಡೆಗಟ್ಟುವ ಮುಂಜಾಗರೂಕತೆಯ ಕ್ರಮವಂತೂ ಕನಸಿನ ಗಂಟೆ. ಕೈಲಾಸ ಶಿಖರದಲ್ಲೇನೋ ಪರಶಿವನು ಗಂಗಾಧರನೂ ಚಂದ್ರಶೇಖರನೂ ಆಗಿದ್ದರೂ ಫಾಲನೇತ್ರದ ಅಗ್ಗಿಷ್ಟಿಕೆಯನ್ನು ಸಂತತವೂ ಉರಿಸುತ್ತಾ ಶೀತಬಾಧೆಯನ್ನು ದೂರವಿರಿಸಿದ್ದಿರಬಹುದು ಅಂತ ಹೇಳ್ತಾರೆ ಇಲ್ಲಿ. ಅವನೇ ಗಂಗಾಧರ ಅಂದರೆ ಗಂಗೆಯನ್ನು ಧರಿಸಿದ್ದಾನೆ. ಗಂಗೆ ಅಂದರೆ ಶೀತ, ನೆಗಡಿ ಬರ್ತದೆ. ಚಂದ್ರಶೇಖರ, ಚಂದ್ರ ಅಂದರೆ ಚಂದ್ರನನ್ನು ಧರಿಸಿದವನು ಚಂದ್ರಶೇಖರ. ಚಂದ್ರವೂ ಕೂಡ ತಂಪು ಅಲ್ಲಿರುವಂಥದ್ದು. ಇದೆಲ್ಲವೂ ಆತನ ತಲೆಯಲ್ಲೇ ಇದ್ದರೂ ಕೂಡ ಫಾಲನೇತ್ರ, ಫಾಲ ಅಂದರೆ ಹಣೆಯಲ್ಲಿರುವಂತಹ ಕಣ್ಣು, ಅದು ಅಗ್ಗಿಷ್ಟಿಕೆಯನ್ನು ಅಂದರೆ ಅದು ಕೆಂಪಾಗಿರ್ತದಲ್ಲ, ಸಿಟ್ಟು ಬಂದಾಗ ಮಾತ್ರ ಆ ಕಣ್ಣು ಓಪನ್ ಆಗ್ತದೆ, ಕಣ್ಣನ್ನು ತೆರಿತಾನೆ ಅನ್ನುವಂತಹ ಕಥೆಯನ್ನು ನೀವು ಕೇಳಿರ್ಬೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಫಾಲನೇತ್ರದ ಅಗ್ಗಿಷ್ಟಿಕೆ ಅಂದರೆ ಬೆಂಕಿ ಇರುವಂಥ ಒಲೆ. ಅಗ್ಗಿಷ್ಟಿಕೆಯನ್ನು ಸಂತತವು ಯಾವಾಗಲೂ ನಿರಂತರವಾಗಿ ಉರಿಸುತ್ತಾ ಶೀತಬಾಧೆಯನ್ನು ಅವನು ದೂರವಿರಿಸಿದ್ದಿರಬಹುದು. ಭೂತಲದ ನಮಗಾದರೆ, ಭೂತಲ ಅಂದರೆ ಭೂಮಿಯ ಮೇಲೆ ಇರುವಂತಹ ನಮಗಾದರೆ ಯಾವ ಪರಿಹಾರವೂ ಕೂಡ ಇನ್ನೂ ಗೋಚರವಾಗಿಲ್ಲ. ಮಾನವನ ದೇಹ ರಚನೆಯಲ್ಲೇ ಈ ವ್ಯಾಧಿಗೆ ಭದ್ರವಾದ ನೆಲಗಟ್ಟು ದೊರೆತಿದೆ. ಗಾದೆಯ ಮಾತು ದಿಟ, ಅದೊಂದು ನಿಜ. ಯಾವುದಂದರೆ ದಿಟ ಅಂದರೆ ನಿಜ ಯಾವುದಂದರೆ, ಯಾವ ಮಾತು ಅಂದರೆ, ಯಾವ ಗಾದೆ ಅಂದರೆ, ಮೂಗಿರುವ ತನಕ ನೆಗಡಿ ತಪ್ಪುವ ಹಾಗಿಲ್ಲ. ನೆಗಡಿ ಕಡಿಮೆ ಆಗಬೇಕಾದ್ರೆ ಮೂಗನ್ನು ತೆಗಿಬೇಕು. ಮೂಗು ತೆಗಿಲಿಕ್ಕೆ ಸಾಧ್ಯವಾ? ಇಲ್ಲ. ಮೂಗು ಎಲ್ಲಿಯವರೆಗೆ ಇರುತ್ತದೋ ಅಲ್ಲಿಯವರೆಗೆ ನೆಗಡಿ ಇದ್ದೇ ಇದೆ ಅನ್ನುವಂಥದ್ದನ್ನು, ಈ ನೆಗಡಿ ಅನ್ನುವಂತಹ ಲೇಖನವನ್ನು ಬಹಳಷ್ಟು ಹಾಸ್ಯಮಿಶ್ರಿತವಾಗಿ ಇಲ್ಲಿ ಬಿಂಬಿಸಿರುವಂತಹ ತೀನಂ ಶ್ರೀಕಂಠಯ್ಯ ಬರೆದಂತಹ ನೆಗಡಿ ಅನ್ನುವಂತಹ ಈ ಲೇಖನ ಮುಕ್ತಾಯವಾಗ್ತದೆ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.